ಈಗಿನ ಕಾಲದಲ್ಲಿ ಎಕ್ಸಾಮ್ನಲ್ಲಿ ಮಕ್ಕಳು ಹೆದರುವುದು ಬಹಳಷ್ಟು ಕಾಮನ್ ಆಗಿಬಿಟ್ಟಿದೆ. ಮಕ್ಕಳು ಈಗಿನ ಏನು ಮಾಡ್ತಾ ಇದ್ದಾವಪ್ಪ ಅಂತಂದರೆ, ಎಕ್ಸಾಮ್ ಸಮೀಪ ಬಂದಾಗೆ ಅವ್ರಿಗೆ ಜ್ವರ ಅಥವಾ ಹೆಲ್ತ್ ಪ್ರಾಬ್ಲಮ್ಮು, ಅಂಜುವುದು ಅಥವಾ ಅಳುವುದು, ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ ನಮ್ಮ ಡೇ ಟು ಡೇ ಲೈಫ್ನಲ್ಲಿ. ಯಾಕೆ ಈ ರೀತಿ ಮಕ್ಕಳು ಮಾಡ್ತಾ ಇದ್ದೇವೆ? ಯಾಕಂದರೆ ಅವರಲ್ಲಿ ಆ ಭಾವನೆಗಳು ಬರ್ತಾ ಇದ್ದಾವೆ. ಯಾಕಂದರೆ ಅವರಲ್ಲಿ ಒಂದು ಎಕ್ಸಾಮನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದಂಥ ಒಂದು ಕಾನ್ಫಿಡೆನ್ಸು ಅವರಲ್ಲಿ ಇಲ್ಲ. ಸೊ ಅವರ ಸಲುವಾಗಿ ಕೆಲವೊಂದು ಸ್ಟಡಿ ಟಿಪ್ಸ್ಗಳನ್ನು ನಾ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋವನ್ನು ಎಂಡ್ ತನಕ ನೋಡಿ. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸ್ಟಾರ್ಟ್ ಮಾಡೋಣವಾ? ಹೆಲೋ ಟು ಎವ್ರಿ ಒನ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಾಜಿಯಾ. ನನ್ನ ಯೂಟ್ಯೂಬ್ನ ಚಾನೆಲ್ನ ಹೆಸರು ನಾಜಿಯಾ ವಿತ್ ಮೈ ಕೋಝಿ ವರ್ಲ್ಡ್ ಅಂತ. ಓಕೆ, ಈಗ ಸ್ಟಡಿ ಹ್ಯಾಕ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಈಸ್ ಪೊಮೊಡೋರೋ ಟೆಕ್ನಿಕ್ ಅಥವಾ ಪೊಮೊಡೋರೋ ತಂತ್ರ ಅಂತ ಕರಿತೀವಿ. ಈ ತಂತ್ರದಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, 25 ನಿಮಿಷವನ್ನು ಓದ್ತೀವಿ ಪ್ಲಸ್ 5 ನಿಮಿಷ ರೆಸ್ಟ್ ಮಾಡ್ತೀವಿ. ಹೌದಾ? ಈ ರೀತಿ 25 ನಿಮಿಷ ಓದೋದು, 5 ನಿಮಿಷ ರೆಸ್ಟ್, 25 ನಿಮಿಷ ಓದೋದು, 5 ನಿಮಿಷ ರೆಸ್ಟ್. ಈ ರೀತಿ 4 ಸಲ ಮಾಡಿದಾದಮೇಲೆ 15 ನಿಮಿಷ ರೆಸ್ಟನ್ನು ತಗೋಬೇಕು. ಇದು ಟೆಕ್ನಿಕ್ಕು, ಪೊಮೊಡೋರೋ ಟೆಕ್ನಿಕ್. ಅಂದರೆ 4 ಬಾರಿ ಮಾಡಿದ ತಕ್ಷಣ 15 ನಿಮಿಷ ವಿಶ್ರಾಂತಿ ಅಂತ ಅಂದರೆ, ದಿನಕ್ಕೆ 25 ನಿಮಿಷದ 4 ಪೀರಿಯಡ್ಗಳನ್ನ ಮಾತ್ರ ನೀವೇನು ಮಾಡಬೇಕು? ಓದಬೇಕು. 4 ಸಬ್ಜೆಕ್ಟ್ಗಳನ್ನ ಮಾತ್ರ ನೀವು ಇಲ್ಲಿ ಓದಬೇಕು. ದಟ್ ಈಸ್ ಪೊಮೊಡೋರೋ ಟೆಕ್ನಿಕ್. 25 ನಿಮಿಷದ 4 ಪೀರಿಯಡ್ಗಳನ್ನ ಮಾತ್ರ ಓದಬೇಕು. ಹೌದಾ? ಈಗ ನಾವು ಮತ್ತೊಂದೇನೋ ಎಕ್ಸಾಂಪಲನ್ನು ನಾವು ಕ್ಲಾಸ್ನಲ್ಲಿ ಹೋದಾಗ 1ನೇ ಪೀರಿಯಡು ಸೈನ್ಸ್ ಆಗಿರ್ತದೆ, 2ನೇ ಪೀರಿಯಡು ಸೈನ್ಸ್ ಆತಪ್ಪ ಅಂತಂದರೆ, 3ನೇ ಪೀರಿಯಡು ಸೈನ್ಸ್ ಆತಪ್ಪ ಅಂತಂದರೆ ಏನಾಗ್ತದೆ? ನಮ್ಮೆಲ್ಲರಿಗೂ ಬೇಸರವಾಗ್ತದೆ. ಹೌದಾ? ಕಂಟಿನ್ಯೂ ಒಂದೇ ಸಬ್ಜೆಕ್ಟನ್ನು 1 ಪೀರಿಯಡು, 2 ಪೀರಿಯಡು, 3 ಪೀರಿಯಡು ನಾವು ಕಂಟಿನ್ಯೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಾಗಿ ಇದು ಕೂಡ ಒಂದು ಪೀರಿಯಡ್ 25 ನಿಮಿಷ ಆದಮೇಲೆ ರೆಸ್ಟ್ ತಗೋಬೇಕು. ಮತ್ತೊಂದು 25 ಆದಮೇಲೆ ರೆಸ್ಟನ್ನು ತಗೋಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಫೆಮನ್ ಟೆಕ್ನಿಕ್. ನೀವು ಓದಿದ ವಿಷಯವನ್ನು ಯಾರಿಗಾದರೂ ಹೇಳುವಂತೆ ಸರಳವಾಗಿ ವಿವರಿಸಿ. ಹೀಗೆ ಮಾಡಿದರೆ ವಿಷಯ ಸ್ಪಷ್ಟವಾಗ್ತದೆ ಅಂತಂದರೆ ಅರ್ಥ ಏನಪ್ಪ ಅಂತಂದ್ರೆ, ನೀವು ಓದಿದ ವಿಷಯವನ್ನು ಬೇರೆಯವರಿಗೆ ಹೇಳಬೇಕು. ಹೌದಾ? ಈಗ ಫ್ರೆಂಡ್ಸ್ ಕೂತಿರ್ತೀರ, ನೀವು ಏನು ಓದಿರ್ತಿರಲ್ಲ ಅದನ್ನು ಅವರಿಗೆ ತಿಳಿಸಿ ಹೇಳಬೇಕು. ಹೌದಾ? ಅದರಿಂದ ಏನಾಗ್ತದೆ? ನಿಮಗೂ ಮನವರಿಕೆ ಆಗ್ತದೆ, ನಿಮಗೂ ರಿವಿಷನ್ ಆಗ್ತದೆ, ಅವ್ರಿಗೂ ನೀವು ಹೇಳಿದ್ದಂಥದ್ದು ತಿಳಿತೈತಿ. ದಟ್ ಈಸ್ ಫೆಮನ್ ಟೆಕ್ನಿಕ್. ಓದಿದ್ದನ್ನು ಬೇರೆಯವರ ಮುಂದೆ ಎಕ್ಸ್ಪ್ಲನೇಷನನ್ನು ಮಾಡೋದು. ನೆಕ್ಸ್ಟ್ ನಿಮೋನಿಕ್ ವಿಧಾನ ಅಥವಾ ನೆಮೋನಿಕ್ ಮೆಥಡ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೆಸರು ಇದಕ್ಕೆ ಏನಂತ ಆಕ್ರೋನಿಮ್ ಮೆಥಡ್ ಅಂತಲೂ ಕರಿತೀವಿ ನಾವು. ಏನಂತ ಕರಿತೀವಿ? ಆಕ್ರೋನಿಮ್ ಮೆಥಡ್ ಅಥವಾ ಹೆಸರನ್ನು ಶಾರ್ಟ್ಕಟ್ಟಲ್ಲಿ ನಾವು ಕರೆಯುವುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹೇಳಬೇಕಪ್ಪ ಅಂತಂದರೆ, ರೇನ್ಬೋ ಕಲರ್ಸನ್ನು 7 ಕಲರ್ಸ್ಗಳಿರ್ತಾವೆ ರೇನ್ಬೋದು. ಅದನ್ನು ನಾವು ಶಾರ್ಟ್ಕಟ್ನಲ್ಲಿ ವಿಬ್ಜಿಆರ್ ಅಂತ ನೆನಪಿಡ್ತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ವಿಬ್ಜಿಆರ್ ಅಂತ ಕರಿತೀವಿ. ಹೌದಾ? ಸೊ ವಿಬ್ಜಿಆರ್ ಅನ್ನೋದು ಯಾವ ರೀತಿ ಮಕ್ಕಳ ಮೈಂಡ್ನಲ್ಲಿ ಸೆಟ್ ಆಗಿರ್ತೈತಿ, ಅದೇ ರೇನ್ಬೋ ಕಲರ್ಸ್ ಬೇರೆ ಬೇರೆಯಾಗಿ ಹೇಳ್ರಿ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ವಿಬ್ಜಿಆರ್ ಅಂದ್ರೇನು? ಒಂದು 7 ಬಣ್ಣದ್ದನ್ನು ಒಂದೇ ವರ್ಡ್ನಲ್ಲಿ ಅದನ್ನು ಏನು ಮಾಡೋದು? ಕಲೆಕ್ಟ್ ಮಾಡೋದು. ದಟ್ ಈಸ್ ನಿಮೋನಿಕ್ ವಿಧಾನ ಅಥವಾ ಏನಂತ ಕರಿತೀವಿ? ಆಕ್ರೋನಿಮ್ ವಿಧಾನ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಮೈಂಡ್ ಮ್ಯಾಪ್ ಅಂದರೆ ವಿಷಯವನ್ನು ಚಿತ್ರ ಶಾಖೆಗಳ ಮೂಲಕ ಬರೆದು ಕಲಿಬೇಕು. ಅಂದ್ರೆ ಚಿತ್ರಗಳ ಮುಖಾಂತರ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇದು ಪರ್ಟಿಕ್ಯುಲರ್ ಸೈನ್ಸ್ನಲ್ಲಿ ಭಾಳಷ್ಟು ಹೆಲ್ಪಿಗೆ ಬರುತ್ತೆ. ಚಿತ್ರಗಳ ಮುಖಾಂತರ ಚಿತ್ರವನ್ನು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ? ಅದ್ರ ಬಗ್ಗೆ ಮಾಹಿತಿನ ಬರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ರೆಸ್ಪಿರೇಟರಿ ಸಿಸ್ಟಮ್ ಡೈಗ್ರಾಮನ್ನು ನೀವು ನೋಡಿದ ತಕ್ಷಣ ನಿಮ್ಗೇನು ನೆನಪಾಗ್ತೈತಿ? ಅದರ ಪ್ರೊಸೆಸ್ಸು ಯಾವ ರೀತಿ ಲಂಗ್ಸ್ನಲ್ಲಿ ರೆಸ್ಪಿರೇಷನ್, ಕಾರ್ಬನ್ ಡೈಆಕ್ಸೈಡ್ ಇದ್ದು ಒಳಗೆ ಹೋಗ್ತದೆ, ಆಕ್ಸಿಜನ್ ಇದ್ದು ಹೊರಗಡೆ ಹೋಗ್ತದೆ, ಆಕ್ಸಿಜನ್ ಇದು ಒಳಗೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ, ಯಾವ ರೀತಿ ಅದು
ವಿಂಡ್ ಪೈಪಿಗೆ ಬರ್ತದೆ, ವಿಂಡ್ ಪೈಪ್ದಿಂದ ಲಂಗ್ಸಿಗೆ ಬರ್ತದೆ, ಲಂಗ್ಸ್ನಿಂದ ರೈಟ್ ಟು ಲೆಫ್ಟ್ ಲಂಗ್ಸಿಗೆ ಹೋಗ್ತಾವೆ, ಅಲ್ಲಿಂದ ಅಲ್ವಿವೋಲೈಗಳಿಗೆ ಹೋಗ್ತೈತಿ, ಅಲ್ವಿವೋಲೈಗಳಿಂದ ಬ್ಲಡ್ ಕ್ಯಾಪಿಲರೀಸ್ಗೆ ಪಾಸ್ ಆಗ್ತದೆ. ಈ ರೀತಿ ಪ್ರೊಸೆಸನ್ನು ನೀವು ಬರಿತೀರಿ. ಸೊ ಆ ಪ್ರೊಸೆಸ್ ಆಗಬೇಕಾದ್ರೆ ಅಲ್ಲಿ ಏನಾಗ್ತದೆ, ನಮಗೆ ಡೈಗ್ರಾಮ್ ಬಹಳಷ್ಟು ಸಹಾಯವನ್ನು ಮಾಡ್ತೈತಿ. ಸೊ ದಟ್ ಈಸ್ ಮೈಂಡ್ ಮ್ಯಾಪ್. ನೆಕ್ಸ್ಟ್ ಆ್ಯಕ್ಟಿವ್ ರಿಕಾಲ್. ಓದು ಮುಗಿದ ತಕ್ಷಣ ಪುಸ್ತಕವನ್ನು ಮುಚ್ಚಿಡಬಾರ್ದು. ಅದನ್ನು ಏನು ಮಾಡಬೇಕು, 5 ನಿಮಿಷ ಕೂತು ಅದನ್ನು ರಿಕಾಲ್ ಮಾಡಬೇಕು. ಏನನ್ನ ಓದಿದ್ದೀವಿ, ಓದಿದ್ದೀವಿ, ಎಷ್ಟು ನೆನಪಿದೆ ಅನ್ನೋದನ್ನು ರಿಕಾಲ್ ಮಾಡಬೇಕು. ದಟ್ ಈಸ್ ಆ್ಯಕ್ಟಿವ್ ರಿಕಾಲ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಮೈಂಡ್ ಮ್ಯಾಪ್ ಆಗಿದೆ, ಆ್ಯಕ್ಟಿವ್ ರಿಕಾಲ್ ಆಗಿದೆ. ಸ್ಪೇಸ್ಡ್ ರಿಪಿಟೇಷನ್. ಸ್ಪೇಸ್ಡ್ ರಿಪಿಟೇಷನ್ ಅಂದ್ರೆ ಏನು, ಒಮ್ಮೆ ಓದಿದ ವಿಷಯವನ್ನು 1ನೇ ದಿನ ಓದ್ತೀರಾ, ಹೌದಾ, ಆಮೇಲೆ ಅದನ್ನೇನು ಮಾಡಬೇಕು, 3ನೇ ದಿನ ಓದಬೇಕು. 1ನೇ ದಿನ ಓದ್ತೀರಾ, ಆಮೇಲೆ 3ನೇ ದಿನ ಓದಬೇಕು. 3ನೇ ದಿನ ಓದಿದ್ದನ್ನು 7ನೇ ದಿನ ಓದಬೇಕು. 7ನೇ ದಿನ 15 ದಿನಗಳ ಅಂತರದಲ್ಲಿ ಅದನ್ನೇನು ಮಾಡಬೇಕಪ್ಪ ಅಂದರೆ ಮರುಪಾಠವನ್ನು ಮಾಡಬೇಕು. ಈ ರೀತಿ ಮಾಡಿದಾದರೆ ಅದು ಹೆಚ್ಚು ಹೊತ್ತು ನಮ್ಮ ಮೈಂಡ್ನಲ್ಲಿ ಅಚ್ಚಳಿಯದು ಏನು ಆಗ್ತದೆ, ಉಳಿತೈತಿ. ಸೊ ದಟ್ ಈಸ್ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಅಂತ ಕರಿತೀವಿ, ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್. ನೆಕ್ಸ್ಟ್ ಸ್ಟಡಿ ಎನ್ವಿರಾನ್ಮೆಂಟ್. ಓದುವಂಥ ಸ್ಥಳ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಪ್ರಶಾಂತವಾಗಿರಬೇಕು, ಮೆದುಳಿಗೆ ಅದು ಆನಂದವನ್ನು ನೀಡ್ತಿರಬೇಕು. ಅದನ್ನು ನಾವು ಏನಂತ ಕರಿತೀವಿ, ಸ್ಟಡಿ ಝೋನ್ ಅಂತ ಕರಿತೀವಿ. ಈಗಂತೂ ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ಟಡಿ ರೂಮ ಕೊಟ್ಬಿಡ್ತಾರೆ, ಹೌದಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲಿ ಮೆನ್ಷನ್ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ ನಾನು, ಮಕ್ಕಳಿಗೆ ಸರಿಯಾದ ಆಹಾರ ಕ್ರಮಗಳನ್ನು ನೀಡಿ ಒಳ್ಳೆ ಪೋಷಕಾಂಶಯುಕ್ತ ಆಹಾರವನ್ನು ನೀಡಬೇಕು. ಮಕ್ಕಳಿಗೆ ವೆಜಿಟೇಬಲ್ಸನ್ನು ಮೆನ್ಷನ್ ಇರಬೇಕು ಅವರ ಊಟದಲ್ಲಿ, ಹೌದಾ. ಒಳ್ಳೆಯ ಆಹಾರವನ್ನು, ಒಳ್ಳೆಯ ದೇಹವನ್ನು ಅವರ ಮೇಂಟೈನ್ ಮಾಡಿಸಲು ಅವರು ಯೋಗವನ್ನು ಅಭ್ಯಾಸ ಮಾಡಿಸಬೇಕು. ಇವೆಲ್ಲವನ್ನು ನಾವು ಫಾಲೋ ಅಪ್ ಮಾಡುವುದರಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆಂಟ್ ಬೆಳೆಯುತ್ತೆ. ಆ ಕಾನ್ಫಿಡೆನ್ಸಿಂದ ಅವರು ಕೂಡ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯವಾಗ್ತದೆ ಅಂತ ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟವಾದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.